ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಕರ್ನಾಟಕದಲ್ಲಿ ಸಿಎಂ ಕುರ್ಚಿಗಾಗಿ ಫೈಟಿಂಗು ನಿಮಗೆ ಗೊತ್ತೇ ಇದೆ, ಉತ್ತುಂಗಕ್ಕೆ ಹೋಗಿದೆ. ಪ್ರತಿದಿನನೂ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತಾನೆ ಇದ್ದೀನಿ. ಇವತ್ತಿನ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಇಬ್ಬರಿಗೂ ಸಹ ಕಾಲ್ ಬಂದಿದೆ. ಹೈಕಮಾಂಡ್ ನಿಂದ ಖಾರವಾದಂತಹ ಕಾಲ್ ಬಂದಿದೆ, ಫೋನ್ ಕಾಲ್ ಬಂದಿದೆ. ಯಾರಿಗೆ? ಸಿಎಂ ಸಿದ್ದರಾಮಯ್ಯ ಮತ್ತು ಡಿ.ಸಿ.ಎಂ ಶಿವಕುಮಾರ್ಗೆ. ಇಬ್ಬರಿಗೆ ಒಂದು ಫೋನ್ ಕಾಲ್ ಬಂದಿದೆ. ಏನು ಹೇಳಿದ್ರು ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಅದರ ಭಾಗವಾಗಿ ಅಥವಾ ಅದರ ಪ್ರತಿಫಲವಾಗಿ ಸಿದ್ದರಾಮಯ್ಯನವರು ಡಿ.ಕೆ ಶಿವಕುಮಾರ್ ಅವರನ್ನ ತಿಂಡಿಗೆ ಕರೆದಿದ್ದಾರೆ. ಇವತ್ತು ಇಬ್ರು ಸಹ ತಿಂಡಿಗೆ ಸೇರಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಅಂತೂ ಕರೆದಿದ್ದಾರೆ ಡಿ.ಕೆ ಶಿವಕುಮಾರ್ನ. ಡಿ.ಕೆ ಶಿವಕುಮಾರ್ ಸಹ ಬಂದೇ ಬರ್ತಾರೆ ಅನ್ನುವಂತಹ ಸನ್ನಿವೇಶ ಇದೆ. ಯಾಕೆಂದ್ರೆ ಹೈಕಮಾಂಡ್ ಖಡಕ್ ಎಚ್ಚರಿಕೆ ಕೊಟ್ಟಿದೆ ಇಬ್ಬರಿಗೂ. ಇಬ್ರು ಗಡಿ ದಾಟ್ತಾ ಇದ್ದೀರಿ, ಎಲ್ಲೆಲ್ಲಿಗೋ ಹೋಗ್ತಾ ಇದೆ, ಸರ್ಕಾರಕ್ಕೆ ಎಫೆಕ್ಟ್ ಆಗ್ತಾ ಇದೆ. ಡೋಂಟ್ ಡೂ ದಿಸ್. ಮೊದಲು ನೀವು ಒಗ್ಗಟ್ಟು ಪ್ರದರ್ಶನ ಮಾಡಿ, ಆ ನಂತರ ನಾವು ದೆಹಲಿಗೆ ಕರೆಸ್ಕೊಂಡು ಮಾತಾಡ್ತೀವಿ. ಸೊ ಏನದು ಫೋನ್ ಕಾಲು? ಏನು ಈಗ ಮುಂದಿನ ನಡೆ? ಯಾಕೆ ಅಂತಹ ಹಂತಕ್ಕೆ ಹೋಯ್ತು? ಹೈಕಮಾಂಡ್ ಫೋನ್ ಕಾಲ್ ಮಾಡಿ ಇಬ್ಬರಿಗೂ ಎಚ್ಚರಿಸುವ ಮಟ್ಟಕ್ಕೆ ಏನ್ ನಡೀತು ನಿನ್ನೆ ಮೊನ್ನೆ ಎಲ್ಲ, ಅದನ್ನ ಒಂದ್ಸಲ ಮೆಲುಕು ಹಾಕೋಣ. ಸೊ ನಿಮಗೆ ಗೊತ್ತಿರೋ ಹಾಗೆ 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರೋಕೆ ಮೊದಲೇನೆ ದೊಡ್ಡ ಮಟ್ಟದಲ್ಲಿ ಜಗಳ ಆಗಿತ್ತು. ಜಗಳ ಅಂತ ಕರೀತಿರೋ ಅಥವಾ ಪಟ್ಟುಗಳನ್ನ ಇಬ್ರು ಹಿಡ್ಕೊಂಡಿದ್ರು ಗಟ್ಟಿಯಾಗಿ. ನಾನೇ ಮುಖ್ಯಮಂತ್ರಿ, ನಾನೇ ಮುಖ್ಯಮಂತ್ರಿ ಅಂತ. ಸಿದ್ದರಾಮಯ್ಯ ಅವ್ರದೇ ಆದಂತಹ ಒಂದು ವಿವರಣೆಯನ್ನ ಕೊಟ್ಟರು. ನಾನು ಸೀನಿಯರು, ಇದು ನನ್ನ ಕೊನೆ ಎಲೆಕ್ಷನ್ ಬೇರೆ, ಮುಂದಕ್ಕೆ ನಾನು ಚುನಾವಣೆಯಲ್ಲೇ ಸ್ಪರ್ಧೆ ಮಾಡೋದಿಲ್ಲ, ಅದೊಂದು ಕಾರಣ. ಆದರೆ ಇನ್ನೊಂದು, ನಾನು ಮಾಸ್ ಲೀಡರ್, ನನ್ನನ್ನು ನೋಡಿ ಅಹಿಂದ ಸಮುದಾಯ ವೋಟ್ ಹಾಕಿದೆ, ನನಗೆ ಶಾಸಕರ ಬೆಂಬಲ ದೊಡ್ಡ ಮಟ್ಟದಲ್ಲಿದೆ ಅಂತ ಅವ್ರು ಹೇಳ್ಕೊಂಡ್ರು. ಈ ಕಡೆ ಡಿ.ಕೆ ಶಿವಕುಮಾರ್ ಏನ್ ಹೇಳ್ಕೊಂಡ್ರು? ನಾನು ಪಕ್ಷಕ್ಕಾಗಿ ತ್ಯಾಗ ಮಾಡಿದ್ದೀನಿ, ಜೈಲಿಗೆ ಹೋಗಿದ್ದೀನಿ, ತನು ಮನ ಧನ ಎಲ್ಲ ಒದಗಿಸಿಕೊಟ್ಟಿದ್ದೀನಿ, ಫಂಡಿಂಗ್ ಮಾಡಿದ್ದೀನಿ. ನನ್ನ ಶ್ರಮಕ್ಕೆ ಪ್ರತಿಫಲವಾಗಿ ಕೆಪಿಸಿಸಿ ಅಧ್ಯಕ್ಷ ಆಗಿರೋದ್ರಿಂದ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತ ಹೇಗೋ ಸಂಧಾನ ಆಯ್ತು ಅಂತ ಹೇಳಲಾಗುತ್ತೆ. ಆಗ ಹೈಕಮಾಂಡ್ ಕಡೆಯಿಂದಲೇ, ಹೈಕಮಾಂಡ್ ಮಧ್ಯದಲ್ಲಿ ಕೂತು ಇಬ್ಬರಿಗೂ ಸಂಧಾನ ಮಾಡಿಸ್ತು ಅಂತ ಗೊತ್ತಾಯ್ತು. ಆ ನಂತರ ಆಗಲಿಂದಲೂ ಹೇಳ್ಕೊಂಡು ಬರ್ತಿರುವಂತಹದ್ದು, ಯಾರೂ ಕನ್ಫರ್ಮ್ ಮಾಡದೇ ಇರುವಂತಹ ವಿಚಾರ ಅಂದ್ರೆ, 2.5 ವರ್ಷದ ನಂತರ, 30 ತಿಂಗಳ ನಂತರ ಸಿದ್ದರಾಮಯ್ಯ ಅಧಿಕಾರವನ್ನ ಡಿ.ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡ್ತಾರೆ, ಹಸ್ತಾಂತರ ಆಗತ್ತೆ ಅನ್ನುವಂತಹ ಮಾತುಗಳು ಆಗ್ಲಿಂದ ಕೇಳಿ ಬರ್ತಾ ಇತ್ತು. ಆದ್ರೆ ಇದನ್ನ ಯಾರು ನೇರವಾಗಿ ಇಲ್ಲಿಯವರೆಗೆ ಕಾಂಗ್ರೆಸ್ ಅಲ್ಲೇ ಯಾರು ಕನ್ಫರ್ಮ್ ಮಾಡಿಲ್ಲ. ಸಿದ್ದರಾಮಯ್ಯನವರು ಮಾಡಿಲ್ಲ, ಡಿ.ಕೆ ಶಿವಕುಮಾರ್ ಅವರು ಮಾಡಿಲ್ಲ. ಒಟ್ಟಲ್ಲಿ ಅವರದೇ ರೀತಿಯಾದಂತಹ ಮಾರ್ಗಗಳಲ್ಲಿ ಅವರು ಅದನ್ನ ಸಾಧಿಸ್ಕೊಂಡು ಬಂದರು. ಈಗ 30 ತಿಂಗಳು ಮುಗೀತಲ್ಲ, ಈಗ ಅದು ಉತ್ತುಂಗಕ್ಕೆ ಹೋಗಿದೆ. ಡಿ.ಕೆ ಶಿವಕುಮಾರ್ ಆಲ್ಮೋಸ್ಟ್ ನೇರವಾಗಿ ಹೇಳ್ಬಿಟ್ಟಿದ್ದಾರೆ. ನಿನ್ನೆ ಒಂದು ಪೋಸ್ಟ್ ಹಾಕಿ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು ಅಂತ, ಅಲ್ಲಿಗೆ ಒಂದು ಮಾತು ಕೊಟ್ಟಿದ್ದಾರೆ ಅನ್ನೋದನ್ನ ಡಿ.ಕೆ ಶಿವಕುಮಾರ್ ಹೇಳದಂಗಾಯ್ತು. ಆದ್ರೆ ಅದಕ್ಕೆ ಪ್ರತಿಕ್ರಿಯಿಸಿರುವಂತಹ ಸಿದ್ದರಾಮಯ್ಯನವರು ಅವರು ಒಂದು ಪೋಸ್ಟ್ ಹಾಕಿದ್ರು. ಸೊ ಏನು ಅವರಿಬ್ಬರ ಪೋಸ್ಟ್ಗಳು? ಈ ಪೋಸ್ಟ್ಗಳೇನೆ, ಈ 2 ಪೋಸ್ಟ್ಗಳೇನೆ ಹೈಕಮಾಂಡ್ ಕಣ್ಣಿಗೆ ಕೆಂಪಾಗೋಂಗ್ ಮಾಡಿದ್ದು. ಇದು ಅತಿ ಆಯ್ತು. ಇದು ಓಪನ್ ವಾರ್. ನಿನ್ನೆನೆ ಹೇಳಿದ್ದೆ, ಓಪನ್ ವಾರ್ ಈಗ ನಡೀತಾ ಇರೋದು ಅಂತ. ಇಷ್ಟು ದಿನ ಸೂಚ್ಯವಾಗಿ ಅಥವಾ ಸಾಂಕೇತಿಕವಾಗಿ ಯಾವ್ದಾವುದೋ ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಫೈಟ್ ಮಾಡ್ತಿದ್ರು. ನಿನ್ನೆಯ 2 ಪೋಸ್ಟ್ಗಳು ಡೈರೆಕ್ಟ್ ವಾರ್ ಆಗಿತ್ತು. ಅದನ್ನೇ ಇವತ್ತು ನಿನ್ನೆ ಹೈಕಮಾಂಡ್ ಹೇಳಿದೆ, ಇವತ್ತು ತಿಂಡಿಗೆ ಸೇರುವಂತೆ ಮಾಡಿದೆ. ಸೊ ಏನದು 2 ಪೋಸ್ಟ್ಗಳು ಅಂದ್ರೆ, ಮೊದಲನೇದಾಗಿ ಡಿ.ಕೆ ಶಿವಕುಮಾರ್ ಒಂದು ಪೋಸ್ಟ್ ಹಾಕಿದ್ರು. ನಾನು ಹಾಕಿಲ್ಲ ಅಂತ ಆಮೇಲೆ ಹೇಳಿದ್ರು. ಅವ್ರ ಅಫಿಷಿಯಲ್ ಅಕೌಂಟ್ ಅಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಬೇರೆ ಯಾರ ಹಾಕಕ್ಕಾಗತ್ತೆ? ಸುಮ್ಮನೆ ಅದು ಅದು ಬೇರೆ ಕತೆ ಬಿಡಿ. ಒಟ್ಟಿನಲ್ಲಿ ಅವ್ರ ಅಕೌಂಟ್ ಇಂದ ಬಂತು ಒಂದು ಪೋಸ್ಟ್. ಏನು? ಒಂದು ಪೋಸ್ಟರು, ಅದರಲ್ಲಿ ಇಂಗ್ಲಿಷ್ ನಲ್ಲಿ ವರ್ಲ್ಡ್ ಪವರ್ ಇಸ್ ದ ವರ್ಲ್ಡ್ ಪವರ್ ಅನ್ನುವಂತಹ ಬರಹ. ಮಾತುಗಳೇ ಜಗತ್ತಿನಲ್ಲಿ ಅತ್ಯಂತ ಶಕ್ತಿಶಾಲಿಯಾದಂತಹ ವಸ್ತು ಅನ್ನೋ ರೀತಿಯಲ್ಲಿ ಹಾಕಿದ್ರು. ಅದರ ಮೇಲೆ ಒಂದು ವಿವರಣೆಯನ್ನು ಬರ್ಕೊಂಡಿದ್ರು. ಸಂದೇಶವನ್ನು ಯಾರಿಗೆ ಕೊಡಬೇಕು ಅವ್ರು ಕೊಡೋದಕ್ಕೆ ಬರ್ಕೊಂಡಿದ್ರು. ಏನು? ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದು ಜಗತ್ತಿನ ಅತಿ ದೊಡ್ಡ ಶಕ್ತಿಯಾಗಿದೆ. ಜಡ್ಜ್ ಆಗಿರ್ಲಿ, ಅಧ್ಯಕ್ಷರಾಗಿರ್ಲಿ, ಅಥವಾ ಯಾರೇ ಆಗಿರ್ಲಿ, ನನ್ನನ್ನು ಸೇರಿಸಿ ಯಾರೇ ಆದ್ರೂ ಮಾತು ಕೊಟ್ಟಂತೆ ನಡೆದುಕೊಳ್ಳಬೇಕು. ಇದು ನೇರವಾಗಿ ಡಿ.ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡಿ ಹಾಕಿದಂತ ಪೋಸ್ಟ್. ಅದರಲ್ಲಿ 2 ಮಾತಿಲ್ವೇ ಇಲ್ಲ, 2 ಮಾತಿಲ್ಲ. ಇಲ್ಲಿ ಏನು ನಿನ್ನೇನು ಹೇಳಿದೆ, ಜಡ್ಜ್ ಅಂತ ಬರ್ದಿದ್ದಾರೆ, ಏನು ಅಧ್ಯಕ್ಷರು ಅಂತ ಬರ್ಕೊಂಡಿದ್ದಾರೆ. ಅದೆಲ್ಲವೂ ಸಹ ಒಂದು ಒಬ್ಬೊಬ್ಬರಿಗೆ
ಸೂಚ್ಯವಾಗಿ ಹೇಳುವಂತಹದ್ದು. ಜಡ್ಜ್ ಅನ್ನೋದು ನನ್ನ ಅರ್ಥದಲ್ಲಿ ನಾನು ಅರ್ಥೈಸಿರುವಂತಹದ್ದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ. ಅಧ್ಯಕ್ಷರು ಅಂದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಖರ್ಗೆ ಅವರು, ಅವರನ್ನು ಉದ್ದೇಶಿಸಿ. ಅಲ್ಲಿ ಇಂಗ್ಲಿಷ್ ಯಾಕೆ ಬಂತು? ಹೈಕಮಾಂಡ್ಗೂ ಅರ್ಥ ಆಗಬೇಕು, ರಾಹುಲ್ ಗಾಂಧಿ ಅವ್ರಿಗೂ ಅರ್ಥ ಆಗಬೇಕು, ಸೋನಿಯಾ ಗಾಂಧಿ ಅವ್ರಿಗೂ ಅರ್ಥ ಆಗಬೇಕು. ಹಾಗಾಗಿ ಇಂಗ್ಲಿಷ್ ಬಂತು. ಅದಾದ ಕೆಲವೇ ಗಂಟೆಗಳಲ್ಲಿ ಸಿದ್ದರಾಮಯ್ಯನವರು ಸಹ ಒಂದು ಹಾಕಿದ್ರು. ನನ್ನನ್ನು ಅಟ್ಯಾಕ್ ಮಾಡಿದ್ರೆ ನಾನು ಬಿಡ್ತೀನ, ನಾನು ಕೌಂಟರ್ ಅಟ್ಯಾಕ್. ಸೇಮ್ ಇಂಗ್ಲಿಷ್ ಮೊರೆ ಹೋದ್ರು, ಅದ್ರ ಜೊತೆ ಕನ್ನಡನ ಸೇರಿಸ್ಕೊಂಡ್ರು. ಅವ್ರು ಹೇಳಿಕೊಂಡಂಥದ್ದು ಕರ್ನಾಟಕದ ಜನ ನೀಡಿದ ಜನಾದೇಶ ಒಂದು ಕ್ಷಣದ್ದಲ್ಲ, 5 ವರ್ಷಗಳ ಪೂರ್ಣ ಜವಾಬ್ದಾರಿ ಅಂತ ಹಾಕಿದ್ರು. ಅದರ ಜೊತೆಗೆ ಇಂಗ್ಲಿಷಲ್ಲಿ ಬರ್ಕೊಂಡ್ರು, ಅವರ್ ವರ್ಡ್ ಟು ಕರ್ನಾಟಕ ಈಸ್ ನಾಟ್ ಎ ಸ್ಲೋಗನ್, ಇಟ್ ಮೀನ್ಸ್ ದ ವರ್ಲ್ಡ್ ಟು ಅಸ್. ನಮ್ಮ ವಾಗ್ದಾನ ಏನಿದೆ ಕರ್ನಾಟಕದ ಜನತೆಗೆ, ಅದು ಕೇವಲ ಒಂದು ಘೋಷಣೆ ಅಲ್ಲ, ಅದೇ ನಮ್ಮ ಜಗತ್ತು. ಅದಕ್ಕಾಗಿಯೇ ನಾವು ಇರೋದು, ಅದಕ್ಕಾಗಿ ಎಲ್ಲ ಮಾಡ್ತೀವಿ ಅಂತ. ಅಲ್ಲಿಗೆ ಅದನ್ನು ಕೌಂಟರ್ ಮಾಡಿದ್ರು. ಒಂದು ಕ್ಷಣಕ್ಕಲ್ಲ, 5 ವರ್ಷಕ್ಕೆ ಕೊಟ್ಟಿರುವಂತಹದ್ದು ಇದು ಅಂತ. ನಾನೇ 5 ವರ್ಷ CM ಅಂತ. ಇದನ್ನ ಆಲ್ರೆಡಿ ಸಿದ್ದರಾಮಯ್ಯನವರು ನೇರವಾಗಿ ಹೇಳಿದ್ದಾರೆ, ನಾನೇ 5 ವರ್ಷ CM ಆಗಿ ಇರ್ತೀನಿ, ಇನ್ನೂ 2 ಬಜೆಟ್ ಮಂಡಿಸ್ತೀನಿ ಅಂತ ನೇರವಾಗಿ. ಸೊ ಈ 2 ಪೋಸ್ಟ್ಗಳು ಯಾವಾಗ ವೈರಲ್ ಆಯ್ತು, ಹೈಕಮಾಂಡ್ ಸ್ವಲ್ಪ ಶೇಕ್ ಆಗಿದೆ. ಫಸ್ಟ್ ಹೈಕಮಾಂಡ್ ಶೇಕ್ ಆಗಿದೆ, ಆಮೇಲೆ ಇವರಿಬ್ಬರು ಶೇಕ್ ಮಾಡಿದ್ದಾರೆ ಏನ್ ನಡೀತಿದೆ ಅಂತ. ಸೊ ಇದನ್ನು ಗಮನಿಸಿದಂತ ಹೈಕಮಾಂಡ್ ಕಡೆಯಿಂದ ಇಬ್ಬರಿಗೂ ಸಹ ಫೋನ್ ಕಾಲ್ ಹೋಗಿದೆ. ಏನ್ ಮಾಡ್ತಾ ಇದ್ದೀರಿ ನೀವಿಬ್ರು ಸೀನಿಯರ್ ಮೋಸ್ಟ್, ಮತ್ತು ಕರ್ನಾಟಕ ಕಾಂಗ್ರೆಸ್ಗೆ ಅತಿ ಮುಖ್ಯವಾದಂತಹ ರಾಜ್ಯ, ಆಡಳಿತ ಇರುವಂತಹ ಅತಿ ದೊಡ್ಡ ರಾಜ್ಯ. ಇಲ್ಲಿ ಈ ರೀತಿ ಆದರೆ ಏನಾಗಬೇಕು? ತಕ್ಷಣ ನೀವು ಒಗ್ಗಟ್ಟು ಪ್ರದರ್ಶಿಸುವಂತಹದ್ದು ಏನಾದರೂ ಮಾಡಲೇಬೇಕು ಅಂತ ಒತ್ತಡ ಹಾಕಿದ್ದಾರೆ, ಎಚ್ಚರಿಕೆ ಕೊಟ್ಟಿದ್ದಾರೆ ಮತ್ತು ಆರ್ಡರ್ ಕೊಟ್ಟಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರಿಗೆ ಫೋನ್ ಮಾಡಿ ನಾಳೆ ಬಾರಪ್ಪ ತಿಂಡಿ ಮಾಡೋಣ ಒಟ್ಟಿಗೆ ಅಂತ ಕರೆದಿದ್ದಾರೆ. ಸೊ ಇವತ್ತು ತಿಂಡಿಗೆ ಕೂರ್ತಾರೆ ಇಬ್ರು. ಆ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ತಿಂಡಿ ಕರೆದಿದ್ದೀನಿ, ಅವ್ರು ಬರ್ತಾರೆ, ಚರ್ಚೆ ಮಾಡ್ತೀವಿ ಅಂತ. ಹೈಕಮಾಂಡ್ ಬೇರೆ ಏನು ಹೇಳ್ತು, ನೀವು ಮೊದಲು ಒಗ್ಗಟ್ಟನ್ನು ಪ್ರದರ್ಶಿಸಿ, ನಾವು ನಿಮ್ಮನ್ನ ಆ ನಂತರ ಕರ್ಕೊಳ್ತೀವಿ ದೆಹಲಿಗೆ, ಕರ್ಕೊಂಡು ಅಲ್ಲಿ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರೋಣ. ಆದರೆ ಈ ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ನೀವು ಮಾಡಬೇಕಾಗಿರೋದು ಒಗ್ಗಟ್ಟು ಪ್ರದರ್ಶಿಸಬೇಕು. ಸೊ ಇವತ್ತು ತಿಂಡಿಗೆ ಸೇರೋದು ಫಿಕ್ಸ್ ಆಗಿದೆ. ತಿಂಡಿಗೆ ಸೇರ್ತಾರೆ. ಸೇರಿ ಆಚೆ ಬಂದು ನಮ್ಮಲ್ಲಿ ಯಾವ ಗೊಂದಲನೂ ಇಲ್ಲ, ಎವ್ರಿಥಿಂಗ್ ಈಸ್ ಫೈನ್, ಹೈಕಮಾಂಡ್ ಏನು ಹೇಳುತ್ತೋ ಅದನ್ನ ಮಾಡ್ತೀವಿ ಅಷ್ಟೇನೆ, ಅದನ್ನ ಬಿಟ್ರೆ ಇನ್ನೇನು ಇಲ್ಲ, ನಮಗೆ ಪಕ್ಷನೇ ದೇವರು ತಾಯಿ. ಈ ಡೈಲಾಗ್ಗಳು ಇಬ್ರು ಹೊಡಿತಾರೆ, ಕೈ ಹಿಡ್ಕೊಂಡು ಫೋರ್ಸ್ ಕೊಡ್ತಾರೆ. ಇದೆಲ್ಲವೂ ಇವತ್ತಾಗತ್ತೆ. ಆದ್ರೆ ಇವ್ರ ಟೀಮ್ ಏನ್ ಮಾಡ್ಬೇಕಾದು, ಅವ್ರ ಟೀಮ್ ಏನ್ ಮಾಡ್ಬೇಕಾದು ಖಂಡಿತ ಮಾಡ್ಕೊಂಡೇ ಇರ್ತಾರೆ. ಹೈಕಮಾಂಡ್ ಹೇಳಿದ ತಕ್ಷಣ ಇವರಿಬ್ಬರು ಸುಮ್ಮನೆ ಆಗ್ಬೋದು, ಇವರ ಪಟಾಲಂ ಸುಮ್ಮನೆ ಆಗಲ್ಲ. ಅದೇ ರಾಜಕೀಯ, ಅದು ಯಾವುದೇ ಪಕ್ಷ ಆಗಿರ್ಲಿ. ಇದು ಕಾಂಗ್ರೆಸ್ ಅಂತಲೇ ಅಲ್ಲ, DK ಶಿವಕುಮಾರ್, ಸಿದ್ದರಾಮಯ್ಯ ಅಂತಲೇ ಅಲ್ಲ, ಯಾವುದೇ ಪಕ್ಷದ ಯಾವುದೇ ನಾಯಕರಾಗಿರ್ಲಿ, ರಾಜಕೀಯ ನಡೆಯೋದೇ ಹಾಗೆ. ಒಳಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ತಾನೆ ಇರ್ತಾರೆ. ಇಡೀ ಜಗತ್ತಿನ ಮುಂದೆ ಮಾತ್ರ ತುಂಬಾ ಚೆನ್ನಾಗಿ ಸ್ಮೈಲ್ ಕೊಟ್ಕೊಂಡು ಹಪ್ಕೊಂಡು ಡೈಲಾಗ್ಗಳು ಹೊಡ್ಕೊಂಡಿರ್ತಾರೆ. ಈ ಡೈಲಾಗ್ಗಳು ನೀವು ನೋಡಿರ್ತೀರಿ. ಈ ಹಿಂದೆ ಸಹ ಸಿದ್ದರಾಮಯ್ಯನವರ ಹಿಂದೆ ನಾನು ಬಂಡೆ ಹಾಗೆ ನಿಲ್ತೀನಿ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಆ ರೀತಿ ಮಾತುಗಳು ಈಗ ತಿಂಡಿ ಮುಗಿದ ತಕ್ಷಣ ಬರ್ತಾವೆ ನೋಡಿ, ಇನ್ ಸ್ವಲ್ಪ ಹೊತ್ತಿಗೆ ಬರುತ್ತೆ. ಸೊ ಇದಿಷ್ಟು ಕಾಂಗ್ರೆಸ್ನ ಕಾದಾಟಕ್ಕೆ ಸದ್ಯಕ್ಕೆ ಬ್ರೇಕ್ ಹಾಕುವಂತಹ ಹೈಕಮಾಂಡ್ನ ಪ್ರಯತ್ನ. ಮತ್ತು ಅದರ ಭಾಗವಾಗಿ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅವರನ್ನ ತಿಂಡಿಗೆ ಆಹ್ವಾನಿಸಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ತಿಂಡಿಗೆ ಕೂರ್ತಾರೆ. ಅದಾದ ನಂತರ ಪತ್ರಿಕೆಯವರಿಗೂ ಸಹ ಮಾತಾಡ್ತಾರೆ. ಆ ನಂತರವೇ ವೇಟಿಂಗ್ ಗೇಮ್ ಇರೋದು, ಯಾವಾಗ ಹೈಕಮಾಂಡ್ ಅವರಿಬ್ಬರನ್ನ ಕರೆಯುತ್ತೆ ಅಂತ. ಕರೆದರೆ ಏನಾಗತ್ತೆ ಅನ್ನೋದು, ಅದು ಸಹ ಕುತೂಹಲಕಾರಿಯಾದಂತಹ ಅಂಶ. ಆ ಬೆಳವಣಿಗೆಗಳು ಆದಂತೆ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.